ಆಗ್ತಿದೆ ನೋಡ, ಇದೇನಾಗ್ತಾ ಇದೆ, ಇಷ್ಟೊಂದು ಫುಲ್ ಈ ಥರ ಬರ್ತಾ ಇದೆ. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಬೋನ್ ಎಕ್ಸ್ಪೆರಿಮೆಂಟ್ ಮೊಬೈಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಇದು ಹೇಳಿದೆ, ಶಾರ್ಟ್ಸಲ್ಲಿ ನನ್ನ ಶಾರ್ಟ್ಸಲ್ಲಿ ಹೇಳಿದ್ದೆ, ನಾನೊಂದು ವಾಲ್ಕೆನೋ ಮಾಡ್ತಾ ಇದ್ದೀನಿ, ಬಿಗ್ ಬಸ್ಟ್ ಆಫ್ ವಾಲ್ಕೆನೋ ಅಂತ. ಸೊ ಅದೇ ಸ್ಕೂಲ್ ಪ್ರಾಜೆಕ್ಟ್ ಏನಾದರೂ ಮಾಡ್ತಾ ಇದ್ದೀರಾ ವಾಲ್ಕೆನೋ ಮೇಲೆ, ನಾನು ವಿಡಿಯೋ ನೋಡಿ ಸೊ ನೋಡ್ತಾ ಇದ್ದೀರಾ ಅನ್ಕೊತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ಬೋದು. ಸೊ ಇವಾಗ ನಾನೊಂದು ಸಖತ್ತಾಗಿರೋ ವಾಲ್ಕೆನೋ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಗಾಯ್ಸ್, ಅದಕ್ಕೆ ನಮ್ಮ ಹತ್ರ ಬೇಕಾಗಿರೋದೊಂದು ಕಾರ್ಡ್ಬೋರ್ಡ್, ಕೆಳಗಡೆ ಇದು ಸರ್ಫೇಸಿಗೆ, ಆಮೇಲೆ ಒಂದು ಯಾವುದಾದ್ರೂ ಬಾಟಲ್, ನಾಟ್ ಸ್ಪಾನ್ಸರ್ಡ್ ಗೈಸ್. ಸೊ ಯಾವುದಾದ್ರೂ ಒಂದು ಬಾಟಲ್ ತೊಗೊಳ್ಳಿ, 20 ರೂಪಾಯಿದು ಕೋಲ್ಡ್ ಡ್ರಿಂಕು. ಆಮೇಲೆ ಹಾಟ್ ಗ್ಲೂ ಗನ್ ಬೇಕೇ ಬೇಕು. ಇದನ್ನು ಈಗ ಈ ಬಾಟಲ್ನ ಕೆಳಗಡೆ ಅಂಟಿಸ್ಬೇಕು. ಸೊ ಬನ್ನಿ ಇದನ್ನು ಅಂಟಿಸೋಣ ಫಸ್ಟು. ಸೊ ಆಗ ಇದು ಸ್ವಿಚ್ ಆನ್ ಮಾಡಿದ್ದೀನಿ, ಇದಾಕಿ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಇದು ಏನಂದರೆ ಇದು ಕೆಳಗಡೆ ಇರುತ್ತಲ್ಲ ಹಾಗೆ. ಸೊ ಒಂದು ಚಾದ ಬಾಟಲ್ ತೊಗೊಂಬಿಟ್ಟು ಇಲ್ಲಿ ಗ್ಲೂಗನ್ನಿಂದ ಹಾಕಬೇಕು. ಗ್ಲೂಗನ್ ಪೇಸ್ಟ್ ಹಾಕ್ಬಿಟ್ಟು ಈ ಮಿಡಲ್ ಆಫ್ ದ ಕಾರ್ಡ್ಬೋರ್ಡೆಲ್ಲ ಅಂಟಿಸ್ಬೇಕು ನೀವು. ಸೊ ನಿಮ್ಮ ಹತ್ರ ಗ್ಲೂಗನ್ ಇಲ್ಲ ಅಂದರೆ ಅಟ್ಲೀಸ್ಟ್ ಗ್ಲೂ ಸ್ಟಿಕ್ಸ್ ತೊಗೊಳ್ಳಿ. ಗ್ಲೂ ಸ್ಟಿಕ್ಸ್ ತೊಗೊಂಬಿಟ್ಟು ಗ್ಯಾಸ್ ಮೇಲೆ ಅಥವಾ ಯಾವುದಾದ್ರೂ ಇದು ತೊಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡಿದ ತಕ್ಷಣ ಅದು ಲಿಕ್ವಿಡ್ ಆಗಿದ ತಕ್ಷಣ ಇದಕ್ಕೆ ಹಚ್ಬಿಟ್ಟು ಅಂಟಿಸ್ಬೋದು. ಈ ಟ್ರಿಕ್ ವರ್ಕ್ ಆಗುತ್ತೆ, ನಾನು ಟ್ರೈ ಮಾಡಿದ್ದೀನಿ. ಸೊ ನಿಮ್ಮ ಹತ್ರ ಗ್ಲೂಗನ್ ಇಲ್ಲ ಅಂದರೆ ಮಾತ್ರ ಅದನ್ನು ಟ್ರೈ ಮಾಡಿ. ಸೊ ಗಾಯ್ಸ್, ಇದನ್ನ ನೀಟಾಗಿ ಅಂಟಿಸ್ಕೋಬೇಕು. ನಂತರ ಇಲ್ಲಿ ನೋಡಿ, ಈ ಕಡೆ ಮೇಲ್ಗಡೆ ಎಲ್ಲ ಈ ಥರ ನೀಟಾಗಿ ಅಂಟಿಸ್ಕೊಳ್ಳೇಬೇಕು. ಅಕಸ್ಮಾತ್ ಅವ್ನು ನೀಟಾಗಿ ಅಂಟಿಸ್ಕೊಂಡಿಲ್ಲ ಅಂದರೆ, ಯಾವಾಗ ನಾವು ಇದಕ್ಕೆ ಮೇಲೆ ವಾಲ್ಕೆನೋ ಮಾಡೋಕ್ಕೆ ಥರ ಹೋಗ್ತೀವಲ್ಲ, ಅವಾಗ ಹಿಂಗೆ ಎಳೆದಾಗ ಅದು ಫುಲ್ ಕೆಳಗಡೆ ಇರೋದು ಸರ್ಫೇಸ್ ಬಿದ್ದೋಗ್ಬಿಡುತ್ತೆ. ಸೊ ಅದನ್ನು ನೀಟಾಗಿ ಎಲ್ಲ ಕಡೆ ಈ ಥರ ಅಂಟಿಸ್ಬೇಕು. ಸೊ ಮುಂದಿನ ಸ್ಟೆಪ್ ಹೇಳ್ತೀನಿ ಬನ್ನಿ. ಸೊ ಗಾಯ್ಸ್, ಆಮೇಲೆ ನೀವು ಈ ಥರ ಕಾರ್ಡ್ಬೋರ್ಡ್ನ ಸ್ಟ್ರಿಪ್ಸ್ ಕಟ್ ಮಾಡ್ಕೋಬೇಕಾಗುತ್ತೆ. ನಾನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೆ, ನೀವು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಸ್ಟ್ರಿಪ್ಸ್ ಕಟ್ ಮಾಡಿದ್ಮೇಲೆ ಇದನ್ನು ಈ ಥರ ಅಂಟಿಸ್ಬೇಕು. ಈ ಥರ ಎಲ್ಲ ಕಡೆ ಈ ಥರ ಮಾಡ್ಕೊಂಬರ್ಬೇಕು.
ಗಾಯ್ಸ್ ಇವಾಗ ನೋಡಿ ಎಲ್ಲ ಕಡೆ ಎಲ್ಲ 4 ಸೈಡು ಕೂಡ ನೀಟಾಗಿ ಆಗಿದೆ. ಈಗ ನೀಟಾಗಿ ಆದಮೇಲೆ ಈಗ 3rd ಸ್ಟೆಪ್ ಹೇಳ್ತೀನಿ. ಸೊ ಈಗ ಎಲ್ಲ ಕಡೆ ಈ ಥರ ಕಟ್ಟಿದ್ಮೇಲೆ ನೀವು ಕಟ್ಟೋದಲ್ಲ, ಈ ಥರ ಅಂಟಿಸಿದ್ಮೇಲೆ ಇನ್ನೊಂದು ಸ್ಟೆಪ್ ಅಂದರೆ ಅದಾದಮೇಲೆ ಗಾಯ್ಸ್ ಆ ಪೇಪರ್ ತೊಗೊಂಡು ಈ ಥರ ಯಾವ್ದಾದ್ರು ಕೆಟ್ಟೋಗಿರೋ ಪೇಪರ್ ತೊಗೊಂಡ್ಬಿಟ್ಟು ಪೇಪರ್ ಬಾಲ್ ಮಾಡಿಬಿಟ್ಟು ಇದ್ರೊಳಗಡೆ ಈ ಥರ ಎಲ್ಲ ಕಡೆ ಹಾಕಬೇಕು. ಇವಾಗ ನೀವು ನೋಡಿದ್ರಲ್ಲ, ಅದನ್ನ ಜಸ್ಟ್ ಇವಾಗ ಪೇಂಟ್ ಮಾಡಬೇಕು. ಪೇಂಟ್ ಮಾಡಿಬಿಟ್ಟು ನಿಮ್ಗೆ ಗೊತ್ತಾಯ್ತಾ ಏನು ಮಾಡಬೇಕು ಅಂತ. ಸಿಟ್ರಿಕ್ ಆಸಿಡ್, ವಿನಿಗರ್, ಬೇಕಿಂಗ್ ಸೋಡಾ ಆ್ಯಂಡ್ ಲೆಮನ್ ಏನು ಬೇಡ ಕಾಯಿಸಿ, ಸಾರಿ ಲೆಮನ್ ಏನು ಬೇಡ ಕಾಯಿಸಿ, ಯಾಕಂದರೆ ನಂತರ ವಿನಿಗರ್ ಆಲ್ರೆಡಿ ಇದೆ. ಸೊ ಬನ್ನಿ ಶುರು ಮಾಡೋಣ. ಇವಾಗ ಅದನ್ನು ನೀವು ನೋಡ್ರಿ ವಾಲ್ಕೆನೋ ರೆಡಿ ಆಗಿದೆ. ಜಸ್ಟ್ ಇವಾಗ ಅದನ್ನು ಸಿಟ್ರಿಕ್ ಆಸಿಡಿಂದ ಹಾಕ್ಬಿಟ್ಟು ವಾಲ್ಕೆನೋ ಮಾಡೋದು ನಿಮಗೆ ತೋರಿಸ್ತೀನಿ. ಸೊ ಗೈಸ್ ಇವಾಗ ನಾವು ಇದರಲ್ಲಿ ಬೇಕಿಂಗ್ ಸೋಡಾ ಹಾಕೋಣ. ಸ್ವಲ್ಪ ಬೇಕಿಂಗ್ ಸೋಡಾ,
ಸೊ ಒಳಗಡೆ ಫುಲ್ ಬೇಕಿಂಗ್ ಸೋಡಾ ಹಾಕಿದ್ದೀವಿ. ಸೊ ಗಾಯ್ಸ್ ಇವಾಗ ಒಳಗಡೆ ಬೇಕಿಂಗ್ ಸೋಡಾ ಹಾಕಿದ್ದೀವಿ. ಅದರಲ್ಲಿ ನಿಮಗೆ ಅಷ್ಟೊಂದು ಮೇಲೆ ಬರೋ ಥರ ಆಗಲ್ಲ, ಯಾಕಂದರೆ ವಿನಿಗರ್ ಸ್ವಲ್ಪನೇ. ನಮ್ಮಮ್ಮ ಬೈತಾರೆ ಗೊತ್ತಿಲ್ಲ ವಿನಿಗರ್ ತೊಗೊಂಡಿದ್ದೀನಿ ಅಂತ. ಸೊ ಈ ವಿನಿಗರ್ ಹಾಕ್ಬಿಟ್ಟು ತೋರಿಸ್ತೀನಿ. ಸೊ ಗಾಯ್ಸ್ ಇವಾಗ ನಾವು ಹಾಕೋಣ ವಿನಿಗರ್. ಸ್ವಲ್ಪನೇ ಆಗಿದೆ, ಅದಕ್ಕೆ ಇವಾಗ ಒಂದು ಐಡಿಯಾ ಮಾಡ್ತೀನಿ ನೋಡಿ, ಮೇಲೆ ಬರುತ್ತೆ. ಇವಾಗ ನೋಡಿ ಇದು ಮೇಲೆ ಬಂದು ಎದ್ದಿದೆ. ಆ ಶಾರ್ಟ್ ನಿಮ್ಗೆ ತೋರಿಸ್ಬೇಕಾಗಿತ್ತು, ಆದರೆ ಏನು ಮಾಡಲಿ, ನಾನು ಅಂಗಡಿಗೆ ಹೋಗ್ಬಿಟ್ಟು ಮತ್ತೆ ವಿನಿಗರ್ ತೊಗೊಂಬಂದ್ಬಿಟ್ಟು ಹಾಕಿದ್ದೀನಿ. ಸೊ ತುಂಬ ವಿನಿಗರ್ ಬೇಕಾಗುತ್ತೆ ಅದಕ್ಕೆ. ಸೊ ಅದಕ್ಕೆ ಗೈಸ್ ಇಷ್ಟು ಕಷ್ಟಪಟ್ಟು ಮಾಡಿದ್ದೀನಿ, ಅಮ್ಮನಿಂದ ಬಯಸ್ಕೊಂಡಿದ್ದೀನಿ ಕೂಡ. ಸೊ ಅದಕ್ಕೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂತ ಟೇಕ್ ಕೇರ್, ಬಾಯ್ ಬಾಯ್, ಟಾಟಾ.